ವಿದ್ಯಾರ್ಥಿಗಳೇ, ಈ ದಿನ ನಾವು ಸಮಾಸಗಳ ಬಗ್ಗೆ ತಿಳಿಯೋಣ. ಇದು ಸಮಾಸಗಳು ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಮೊದಲು ನಾಮಪದಗಳು, ವಿಭಕ್ತಿ ಪ್ರತ್ಯಯ, ಅದೇ ರೀತಿ ಸಂಖ್ಯಾವಾಚಕ, ಗುಣವಾಚಕ, ಕ್ರಿಯಾಪದ, ಸರ್ವನಾಮಗಳು ಇದರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ರೆ ತುಂಬ ಸರಳವಾಗಿ ಈಸಿಯಾಗಿ ನಾವು ಸಮಾಸ ಪದಗಳನ್ನು ಅರ್ಥ ಮಾಡ್ಕೋಬೋದು. ಈಗ ಸಮಾಸ ಎಂದರೇನಂತ ನೋಡೋದಾದರೆ ಆಲ್ರೆಡಿ ನಮಗೆ ಈಗಾಗಲೇ ಸಂಧಿ ಎಂದರೇನಂತ ಗೊತ್ತಿದೆ. ಅದೇ ರೀತಿಯಲ್ಲಿ ಎರಡು ಅಕ್ಷರಗಳಲ್ಲಿ ಏನು ಬದಲಾವಣೆ ಆಗುತ್ತೆ ಕೂಡಿದಾಗ ಅದನ್ನು ನೋಡ್ತೀವಿ. ಆ ಥರ ಇಲ್ಲಿ ಸಮಾಸಗಳು ಎಂದರೇನು ಅಥವಾ ಸಮಾಸ ಎಂದರೇನು ಅನ್ನೋದಾದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳಿಲ್ಲ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥ ಕೇಳದಂತೆ ಅಥವಾ ಅರ್ಥಪೂರ್ಣವಾಗಿ ಅರ್ಥಕ್ಕನುಸಾರವಾಗಿ ಸೇರಿ ಅದು ಸಮಸ್ತ ಪದವಾದರೆ ಅದನ್ನು ಸಮಾಸ ಎಂತೀವಿ. ಆ ರೀತಿ ಹೇಳ್ತೀವಿ. ಈ ಪದಗಳನ್ನು ಬಿಡಿಸೋದು ಸಂಧಿ ಪದದ ರೀತಿ ಅಲ್ಲ. ಹಂಗಾಗಿ ಈ ಕ್ರಮಕ್ಕೆ ವಿಗ್ರಹ ವಾಕ್ಯ ಅಂತ ಕರಿತೀವಿ. ನೀವು ಪುಸ್ತಕದಲ್ಲ ಅಭ್ಯಾಸದಲ್ಲೆಲ್ಲ ನೋಡಿರ್ತೀರಿ, ವಿಗ್ರಹಿಸಿ ಬರೆಯಿರಿ ಅಂತಂದೆಲ್ಲ ಇರುತ್ತೆ. ಹಾಗಾಗಿ ಇಲ್ಲಿ ಏನು ವಿಶೇಷತೆ ಬದಲಾವಣೆ ಅಂದರೆ ಸಮಾಸಗಳನ್ನು ಬಿಡಿಸಿದಾಗ ವಿಭಕ್ತಿ ಪ್ರತ್ಯಯಗಳನ್ನು ಅಪ್ಲೈ ಮಾಡಿರ್ತೀವಿ. ವಿಭಕ್ತಿ ಪ್ರತ್ಯಯಗಳಲ್ಲಿ ನಾವಲ್ಲಿ ಕಾಣ್ತೀವಿ. ಎಕ್ಸಾಂಪಲ್ ಯಾವುದೋ ಒಂದು ನೋಡೋದಾದರೆ ಅಲ್ಲಿ ಸಂಧಿಯಲ್ಲಿ ಮಳೆಗಾಲವನ್ನು ಮಳೆ ಪ್ಲಸ್ ಕಾಲ ಆ ರೀತಿ ಹೇಳ್ತೀವಿ. ಇಲ್ಲಿ ಆ ರೀತಿ ಆಗಲ್ಲ, ವಿಭಕ್ತಿ ಪ್ರತ್ಯಯ ಸೇರ್ಕೊಳ್ಳುತ್ತೆ, ಆ್ಯಡ್ ಆಗುತ್ತೆ. ಮಳೆಯ ಪ್ಲಸ್ ಕಾಲ ಆ ರೀತಿ ನಾವು ಬಿಡಿಸ್ಬೇಕಾಗುತ್ತೆ. ಹಾಗಾಗಿ ಅಲ್ಲಿದ್ದಂಗೆ ಇಲ್ಲೂ ಕೂಡ ಪೂರ್ವ ಪದ ಉತ್ತರ ಪದ ಇರುತ್ತೆ. ಇನ್ನು ಮುಂದೆ ನೋಡೋದಾದರೆ ಸಮಾಸದಲ್ಲಿ 8 ವಿಧಗಳಿವೆ. ಅದರಲ್ಲಿ ಮೊದಲನೇದು ಇವತ್ತಿನ ದಿನ ಮೊದಲನೇದು ನೋಡೋಣ, ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಅಂದರೆ ಪೂರ್ವ ಪದದಲ್ಲಿ ನಾಮಪದವಿದ್ದು ಉತ್ತರ ಪದದ ನಾಮಪದದ ಜೊತೆ ಸೇರಿದಾಗ ಉತ್ತರ ಪದದ ಅರ್ಥ ಪ್ರಧಾನ ಆಗಬೇಕು. ಅದು ಕೂಡಿದಾಗ ಉತ್ತರ ಪದದ ಅರ್ಥ ಪ್ರಧಾನ ಆಗಬೇಕಾಗುತ್ತೆ. ಪ್ರಧಾನ ಅಂದರೆ ಹೈಲೈಟ್. ಅಂದರೆ ಇವಾಗ ಮರದ ಬುಡ ಪ್ರಧಾನವಾದದ್ದು. ಆ ರೀತಿ ಇಲ್ಲಿ ಕಾಲ ಅನ್ನೋದು ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಕಾಲ ಅನ್ನೋದು ಅದರ ಪ್ರಧಾನ ಅರ್ಥ. ಅಂದರೆ ಮರದ ಬುಡ ಇದ್ದಂತೆ ಅದರಲ್ಲಿ ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಬೇಸಿಗೆ ಕಾಲ ಇರ್ಬೋದು, ಹೀಗೆ ಯಾವುದಾದ್ರೂ ಸರಿ ಕಾಲ ಅನ್ನೋದು ಇಲ್ಲಿ ಹೈಲೈಟ್ ಆಗುತ್ತೆ. ಅದೇ ಥರ ಹೆಚ್ಚಿನ ಉದಾಹರಣೆಗಳು ನೋಡೋದಾದರೆ ನಾವು ದಳದ ಪ್ಲಸ್ ಪತಿ, ದಳಪತಿ ಅಂದರೆ ಈ ದಳಪತಿ ಏನು ಅರ್ಥ ಅಂತದ್ದು ನೋಡೋದಾದ್ರೆ ನೀವು ಪತಿ ಅಂದರೆ ಅದೇ ಥರ ಪಶುಪತಿ, ಹಿಂಗೆಲ್ಲ ಹಸುಗಳ ಗಂಡ ಈ ಥರದ್ದೆಲ್ಲ ಆಗಲ್ಲ. ನಾನಾ ಅರ್ಥಗಳಿರ್ತವೆ ಪದಗಳಿಗೆ. ಪತಿ ಅಂದರೆ ಇಲ್ಲಿ ಒಡೆಯ, ಯಜಮಾನ ಹಿಂಗೆಲ್ಲ ಕೂಡ ಆಗುತ್ತೆ. ಆ ಥರ ನೀವು ಬೇರೆ ಬೇರೆ ಭಾಷೆಯಲ್ಲಿ ಮತ್ತು ಸಂಸ್ಕೃತದಲ್ಲಿ ತತ್ಸಮ ತದ್ಭವದ ರೀತಿ ಎಲ್ಲ ನೋಡಿರ್ತೀರಿ. ದಳ ಅನ್ನೋದು ತತ್ಸಮ ತದ್ಭವ ಹಿಂಗೆಲ್ಲ ಬಂದಾಗ ಆದೇಶಾಕ್ಷರದಲ್ಲಿ ತಲಪತಿ ಹಿಂಗೆಲ್ಲ ಕೇಳಿರ್ತೀರಿ. ಈ ರೀತಿ ನಟರ ಹೆಸರು, ಅವ್ರಿಗೆ ಬಂದಿರೋಂಥ ಅನುವರ್ತನಾಮ ಎಲ್ಲ ಆಗಿ ತಗೊಂಡಿರುತ್ತೆ. ಅದು ತಲಪತಿ ಅಂದರು ಅದೇ, ದಳಪತಿ ಅಂದರು ಅದೇ. ಒಂದು ದಳಪತಿ ಅಂದರೆ ದಳದ ಪ್ಲಸ್ ಪತಿ, ಒಂದು ಸೇನೆಗೆ ಒಂದು ಸೈನ್ಯಕ್ಕೆ ಒಡೆಯ ಅಂತ, ಯಜಮಾನ, ನಾಯಕ ಹಿಂಗೆಲ್ಲ ಕೂಡ. ಇನ್ನೂ ಹೆಚ್ಚಿನ ಉದಾಹರಣೆ ನೋಡೋದಾದರೆ ಯುಗದ ಪ್ಲಸ್ ಆದಿ, ಯುಗಾದಿ. ಮರದ ಪ್ಲಸ್ ಕಾಲು, ಮರಗಾಲು. ತೇರಿಗೆ ಪ್ಲಸ್ ಮರ, ತೇರು ಮರ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ರಾಮನ ಪ್ಲಸ್ ರಾಜ್ಯ, ರಾಮರಾಜ್ಯ. ನಾಡಿನ ಪ್ಲಸ್ ಗೀತೆ, ನಾಡಗೀತೆ. ಅರಸನ ಪ್ಲಸ್ ಮನೆ, ಅರಮನೆ. ಕಣ್ಣಿನಿಂದ ಪ್ಲಸ್ ಕುರುಡ, ಕಣ್ಗುರುಡ. ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು. ಇದೇ ರೀತಿ ನೀವು ಎಷ್ಟು ಬೇಕಾದರೂ ಉದಾಹರಣೆಗಳನ್ನು ನೋಡ್ಬೋದು. ಎಷ್ಟು ಉದಾಹರಣೆಗಳು ತಗೊಂಡ್ರು ನಾವು ಅಲ್ಲಿ ನೋಡಬೇಕಾಗಿರೋ ಸೂತ್ರ ಇಷ್ಟೇ: ಪೂರ್ವ ಪದದಲ್ಲೂ ನಾಮಪದ ಇರಬೇಕು, ಉತ್ತರ ಪದದಲ್ಲೂ ನಾಮಪದ ಇರಬೇಕು. ಆದರೆ ಕೂಡಿಸಿದಾಗ ಉತ್ತರ ಪದದ ಅರ್ಥ ಮಾತ್ರ ಪ್ರಧಾನ ಆಗಬೇಕು, ಹೈಲೈಟ್ ಆಗಬೇಕು. ಹಿಂಗೆ ಇನ್ನೂ ಹೆಚ್ಚಿನ ಉದಾಹರಣೆಗಳನ್ನು ಅಥವಾ ಪ್ರಶ್ನೆ ರೀತಿ ಪದಗಳನ್ನು ಮುಂದಿನ ವಿಡಿಯೋದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಅಥವಾ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ, ಪರೀಕ್ಷೆಗೆ ಸಂಬಂಧಪಟ್ಟಂತೆ
ಬೇರೆ ವಿಡಿಯೋನ ಮಾಡ್ತೀನಿ, ಅಲ್ಲಿ ಈ ಥರದ ಪದಗಳನ್ನು ಕೂಡ ನೋಡ್ಬೋದು. ಅಲ್ಲಿ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸರಿ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಇಷ್ಟಿರಲಿ. ಮುಂದಿನ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಕರ್ಮಧಾರಯ ಸಮಾಸ ಅದರ ಬಗ್ಗೆ ನೋಡೋಣ. ಧನ್ಯವಾದಗಳು.